ಹಲೋ ಫ್ರೆಂಡ್ಸ್, ಲಂಚ್ ಬಾಕ್ಸ್ಗೆ ದಿಢೀರನೆ ಮಾಡಬಹುದಾದ ತುಂಬಾನೇ ರುಚಿಯಾದ ರೆಸಿಪಿ ಬೇಕಾ? ಇವತ್ತು ನಾವು ದಕ್ಷಿಣ ಭಾರತದ ಶೈಲಿಯಲ್ಲಿ ಮಸಾಲೆದಾರ್ ತೊಂಡೆಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ 3 ಟೇಬಲ್ ಚಮಚ ಎಣ್ಣೆ ಹಾಕಿ ಕಾಯಿಸಿ. ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿಯಲು ಬಿಡಿ. ಈಗ ಇದಕ್ಕೆ 1 ಚಿಟಿಕೆ ಇಂಗು, 1/4 ಚಮಚ ಅರಿಶಿನ ಪುಡಿ ಮತ್ತು ಸ್ವಲ್ಪ ತಾಜಾ ಕರಿಬೇವು ಸೇರಿಸಿ. ಒಗ್ಗರಣೆ ಘಮ ಅದ್ಭುತವಾಗಿ ಬರ್ತಾ ಇದೆ. ಒಗ್ಗರಣೆಗೆ ಈಗ 1 ಬೌಲ್ ಉದ್ದಕ್ಕೆ ಹೆಚ್ಚಿದ ತೊಂಡೆಕಾಯಿಯನ್ನು ಹಾಕಿ. ಜೊತೆಗೆ 1 ಚಮಚ ಉಪ್ಪು ಸೇರಿಸಿ 1-2 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಿ. ತೊಂಡೆಕಾಯಿ ಬೇಯಲು 1/4 ಬೌಲ್ ನೀರು ಸೇರಿಸಿ. ಈಗ 1 ಚಮಚ ಗರಂ ಮಸಾಲ ಮತ್ತು 1 ಚಮಚ ಅಚ್ಚ ಖಾರದ ಪುಡಿ ಹಾಕಿ. ನಂತರ ರುಚಿ ಹೆಚ್ಚಿಸಲು 1/4 ಬೌಲ್ ತುರಿದ ಒಣ ಕೊಬ್ಬರಿ ಸೇರಿಸಿ ಮಿಕ್ಸ್ ಮಾಡಿ. ನೀರೆಲ್ಲ ಆರಿ ಮಸಾಲೆ ತೊಂಡೆಕಾಯಿಗೆ ಚೆನ್ನಾಗಿ ಹೊಂದಿಕೊಳ್ಳುವ ತನಕ ಮುಚ್ಚಳ ಮುಚ್ಚಿ ಬೇಯಿಸಿ. ಮಸಾಲೆಗಳ ರುಚಿಯನ್ನು ಬ್ಯಾಲೆನ್ಸ್ ಮಾಡಲು ಅರ್ಧ ಚಮಚ ಸಕ್ಕರೆ ಸೇರಿಸಿ. ಇದು ಆಪ್ಷನಲ್, ಆದ್ರೆ ಹಾಕಿದ್ರೆ ರುಚಿ ಸೂಪರ್ ಆಗಿರುತ್ತೆ. ಈಗ ಸ್ಟವ್ ಆಫ್ ಮಾಡಿ ಅರ್ಧ ನಿಂಬೆಹಣ್ಣಿನ ರಸ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕೊನೆಯದಾಗಿ ಇದಕ್ಕೆ 4 ಬೌಲ್ ಮಾಡಿಟ್ಟುಕೊಂಡ ಅನ್ನವನ್ನು ಸೇರಿಸಿ. ಅನ್ನದ ಅಗಳು ಮುದಿಯದ ಹಾಗೆ ಮೆಲ್ಲನೆ ಮಿಕ್ಸ್ ಮಾಡಿ. ನೋಡಿ, ಎಷ್ಟು ಚೆನ್ನಾದ ಗೋಲ್ಡನ್ ಕಲರ್ ಬಂದಿದೆ ಅಲ್ವಾ? ಆವಿಯನ್ನು ಹಿಡಿದಿಟ್ಟುಕೊಳ್ಳಲು 2ರಿಂದ 3 ನಿಮಿಷಗಳವರೆಗೆ ಅನ್ನವನ್ನು ಮುಚ್ಚಳದಿಂದ ಮುಚ್ಚಿಯಿಡಿ. ಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಘಮಘಮಿಸುವ ತೊಂಡೆಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.